ಸೀರಿಯಸ್ ಆಗಿ ಏನೇನೋ ದೊಡ್ಡದಾಗೆಲ್ಲ ಪ್ಲಾನ್ ಇತ್ತು. ಲಾಜ್ ಇದ್ರೆ ಅಂದ್ರೆ ಕೇಳಲ್ಲ, ಅವ್ರಿಗೆ ಎಸಿ ಆಗಲ್ಲ ಅಂತಾರೆ. ಮಡ್ಲಕ್ಕಿ ಎಲ್ಲ ತಗೊಂಡು ದರ್ಶನಕ್ಕೆ ಹೋಗ್ತವ್ರೆ. ಲೇಟ್ ಆಗುತ್ತೆ, ಟೈಮ್ ಆಗೋಯ್ತಾಗ್ಲೇ. ಇವಾಗ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನೋಡಿದ್ರ ಯಾವ ತರ ಇದೆ ಅಂತ. ಫಸ್ಟ್ ಟೈಮ್ ಬಂದಾಗ ಡ್ರೈವರ್ ಜೊತೆ ಬಂದಿದ್ದು. ಫ್ಯಾಮಿಲಿ ಹತ್ರ ಆಯ್ತು ಮತ್ತೆ ಹಾಕ್ಸಿದ್ರೆ ಅದು ಡ್ರೈವರ್ ಅಂತ, ಡಾಕ್ಟರ್ ಅಂತ ಅಲ್ಲ, ಡಿಆರ್ ಅಂತ ಹಾಕಿದ್ರೆ ಜನರ ಭಕ್ತಿ ಈ ತರ ತೋರ್ಸೋದು. ನಾವ್ ಎಲ್ಲಿಗೆ ಹೋಗ್ತೇವೆ ಅಂದ್ರೆ ಇವಾಗ ಗೋಲ್ಡ್ಗೆರೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಅಜಯ್ ಆಸ್ಕ್. ಸೊ ಇವಾಗ ಮನೆ ಪೂಜೆ ಗೀಜೆಲ್ಲ ಮಾಡ್ಕೊಂಡು ನೋಡಿ, ಇವತ್ತು ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಅದ್ರ ಸ್ಪೆಷಲ್ಲು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವು. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ಎಲ್ಲ ಹೇಳ್ತೀನಿ ಈ ವ್ಲಾಗಲ್ಲಿ. ನೋಡಿ, ಇವಾಗ ಎಲ್ಲ ರೆಡಿ, ಎಲ್ಲ ಕಾರ್ ಒಳಗಡೆ ಕೂತಿದ್ದಾರೆ. ಇವಾಗ ಹೊಡ್ತಾ ಇದೀವಿ, ಬನ್ನಿ ಹೊಡೋಣ. ಗೊತ್ತಿಲ್ಲ, ಅಲ್ಲಿ ಶಿಫ್ಟ್ ಟೂರಿಸ್ಟ್. ನೋಡ್ರಿ, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಹೊಡೋಣ. ನೋಡಿ, ನಮ್ಮ ಏರಿಯಾದಲ್ಲಿ ನಮ್ಗಾಗೋ ದೊಡ್ಡ ಪ್ರಾಬ್ಲಮ್ ಅಂದರೆ ಈ ರೈಲ್ವೆ ಗೇಟಿಂದು. ಯಾವಾಗ ನೋಡಿದ್ರು ಆಕೆ ಇರುತ್ತೆ. ಇದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡೈತೆ. ನಾವ್ ಎಲ್ಲಿಗೆ ಹೋಗ್ತೇವೆ ಅಂದ್ರೆ ಇವಾಗ ಮತ್ತೆ ಮೈಸೂರು ಟ್ರಿಪ್ಪೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಒಂದು ನಿಮಿಷ ನೋಡ್ರಿ, ಇವರು ವರ್ಷ ಮದ್ವೆ ಆನಿವರ್ಸರಿ ದಿನ ಅಲ್ಲಿಗೆ ಹೋಗೋದಂತೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ರು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಫಸ್ಟ್ ನೈಸ್ ರೋಡ್ ಟೋಲ್ ಹತ್ರ ಇದ್ದೀವಿ. ಫಾಸ್ಟ್ ಆಗಿಲ್ಲ, ಎಷ್ಟು ಫಾಸ್ಟ್. ಸೊ ಇವತ್ತು ನಾವು ಹೋಗ್ತಾ ಇರೋದು ನಾವು ಫ್ಯಾಮಿಲಿ ತೋರಿಸ್ತೀವಿ. ನೋಡಿ, ಇವತ್ತು ನಾವು ಹೋಗ್ತಾ ಇರೋದು ನೋಡಿ, ಇವನು ನಮ್ಮ ಅಣ್ಣ, ಅವ್ರು ಗೊತ್ತಲ್ಲ ಡ್ರೈವರ್. ಮೊದಲೇ ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮಮ್ಮ, ಮತ್ತೆ ಇವರು ನಮ್ಮ ಅತ್ತೆ. ಅವ್ನು ಗೊತ್ತಲ್ಲ, ನೋಡಿದ್ರೆ ಯಾರು ನೆನಪಿ ಏನ್ರಮ್ಮ ಲೈಕಿಡ್ಕೋ ರಾಮ್ ಟಿಟಿ ಲವರ್. ಇವರು ನಮ್ಮ ತಂಗಿ ಅಪೂರ್ವ. ನೋಡ್ರಿ, ಇಷ್ಟ ಜನ ಹೋಗ್ತಾ ಇದೀವಿ. ರಮ್ಮ, ಎಲ್ಲಿಗೆ ಹೋಗ್ತಾ ಇರೋದು ನಾವು? ಗೋಲ್ಡ್ಗೆರೆಗೆ. ಗೌಡ್ಗೆರೆ ಎಲ್ಲಿಗ್ರಮ್ಮ? ಗೌಡ್ಗೆರೆ. ಗೌಡಗೆರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಆದಷ್ಟು ಸೇಫ್ ಆಗಿ ಮಾಡಿ. ಬನ್ನಿ. ನೋಡ್ರಿ, ಹಂಗೆ ಹೊರಟಿದ್ವು. ಇದರಲ್ಲಿ ನಾವಪ್ಪ ಒಂದು ಮಿಸ್ಸು. ನಾವಪ್ಪ ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಟ್ಬಿಟ್ರು. ಅವರೊಬ್ರು ಬಂದಿಲ್ಲ. ನಾವು ಇಷ್ಟು ಜನ ಹೊರಟಿದ್ದೀವಿ. ನೋಡ್ರಿ, ನಾವಪ್ಪ ಅವ್ರ ಫೇವ್ರೇಟ್ ಸಾಂಗ್ ಇದು. ಇವಾಗ ಹಂಗೆ ಸಾಂಗ್ ಕೇಳ್ತಾ ನೆನಪಾಯ್ತು, ಹೇಳ್ಬೇಕನ್ಸಿತ್ತು.
ಎಷ್ಟು ಸಲ ಹೋಗಿದ್ದನ್ನೇ ಏ ಅದು ಏನ್ ಕನ್ಫ್ಯೂಸ್ ಆಗತ್ತೆ ಗೊತ್ತಾ, ಎರಡು ಡಿ ಅಲ್ವಾ, ಫ್ಯಾಮಿಲಿ ಅವರೆಲ್ಲರೂ ಡಾಕ್ಟರ್ ಮಾಡ್ಕೊಂಡ್ಬಿಟ್ಟಾರೆ. ಮೈಂಡ್ ಸೆಟ್ ಅಲ್ಲಿ ಡ್ರೈವರ್ ಆಗೈತೆ ಅಷ್ಟೇ. ಡಿ ಫಾರ್ ಡ್ರೈವರ್, ಫ್ಯಾಮಿಲಿ ಪ್ರಕಾರ ಡಾಕ್ಟರ್ ಅಷ್ಟೇ. ಅಮ್ಮ ನೀನ್ ಡಾಕ್ಟರ್ ಆಗ್ತೀಯ ಇವಾಗ ಇಲ್ಲ ಡ್ರೈವರ್ ಆಗ್ತೀಯ? ಮೈಕ್ ಹಿಡ್ಕೊಂಡ್ ಮಾತಾಡೋ ನೋಡು. ಡ್ರೀಮ್ ಟಿ ಲವರ್. ಲವರ್ ಆಗ್ತೀಯ ನೀವಪ್ಪ? ಮತ್ತೆ ಎಲ್ಲರಿಗೂ ಡಾಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡ್ಬರ್ತಾರೆ. Guys, ಹುಷಾರು. ಆಮೇಲೆ ಇನ್ವಿಟೇಷನ್ ಅಲ್ಲಿ ಡಾಕ್ಟರ್ ಅಂತ ಹಾಕ್ಸಿದ್ರೆ ಅದು ಡ್ರೈವರ್ ಅಂತ, ಡಾಕ್ಟರ್ ಅಂತ ಅಲ್ಲ, ಡಿಆರ್ ಅಂತ ಹಾಕಿದ್ರೆ. ಅವ್ರ ಅಪ್ಪಂಗೆ ಅವನು ಡಾಕ್ಟರ್ ಆಗ್ಬೇಕಂತ, ಇವ್ನ್ ನೋಡ್ರೆ ಯಾಕೋ ಡ್ರೈವರ್ ಆಗ್ಬೇಕಂತ ಅವ್ರೆ. ಟಿಟಿ ಡ್ರೈವರ್ ಏನ್ 10th ಮುಗಿಸ್ತಾ ಇದ್ದಂಗೆ ಟಿಟಿ ನಾರಮ್ಮ ಸೆಕೆಂಡ್ ಪಿ ಮುಗಿಸ್ತಾ ಇದ್ದಂಗೆ ಡ್ರೈವರ್ ಅಂತೆ. ಒಂದು ಏನ್ ಇಕ್ಕೊಬಿಟ್ಟವ್ರು ನೋಡ್ರಿ ಇವಾಗೇನೆ. ನಾವು ಚಿಕ್ಕ ಹುಡುಗರಲ್ಲಿ ಇದ್ಬೇಕಾರೆ ಎಲ್ಲ ಈ ತರ ಇರ್ಲಿಲ್ಲ ಬಿಡ್ರಿ. ನಾವ್ ಹೇಳ್ತಾ ಇದ್ವು ಲಾಯರು, ಪೊಲೀಸು, ಬರೀ ಇವನ್ ಹೇಳ್ತಾ ಇದ್ವು. ನಾನು ಒಂದ್ ಟೈಮಲ್ಲಿ ಹೇಳ್ಕೊತಾ ಇದ್ದೆ ಹೀರೋ ಆಗ್ಬೇಕಂತ. ಇನ್ನೂ ಒಂದು ಅವ್ರಿಬ್ರಿಗೂ ಹಿಂದೆಗಡೆ ಕುತ್ಕೊಳಕ್ ಇಷ್ಟ ಇಲ್ಲ. ಸೈಡ್ ಬಾ ಸ್ವಲ್ಪ ಸೈಡ್ ಬಾ, ಮಲ್ಕೊಂಡೇ ಬಿಟ್ಟ. ಒಂದ್ ಟೈಮಲ್ಲಿ ನಮ್ಗೂ ಹಿಂದೆಗಡೆ ಕುತ್ಕೊಳಕ್ ಇಷ್ಟ ಇರ್ಲಿಲ್ಲ. ನಾವು ಚಿಕ್ಕ ಹುಡುಗನಿಂದ ಕೂರ್ತಾ ಇಲ್ಲ ಬಿಡ್ರಿ. ಟಿಟಿ ಆಗ್ಲಿ, ಬಸ್ ಆಗ್ಲಿ, ಕಾರ್ ಆಗ್ಲಿ ಹಿಂದೆಗಡೆ ಜಾಸ್ತಿ ಕುತ್ಕೊಂಡಿರೋದೇ ಇಲ್ಲ. ಅವರಿಗೂ ಇವಾಗ ಇಷ್ಟ ಇಲ್ಲ, ಮುಂದೆ ಬರ್ಬೇಕಂತವ್ರೆ. ಮುಂದೆ ಬನ್ನಿ. ಒಂದ್ ಟೈಮ್ ಬಂದಿತ್ತು ಹಿಂದೆಗಡೆ ಕುತ್ಕೊಳ್ಳೋಂತ ಸಿಚುವೇಶನ್. ಅವಾಗ ಹೋಗಿದೀವಿ, ಹೋಗಿಲ್ಲ ಅಂತ ಏನಲ್ಲ. ಬನ್ರಿ ಇವಾಗ ಡ್ರೈವರ್ ನಾವು. ಸೊ ಓಡೋಣ. ಅಂತಂದ್ರೆ ಬೇಡ ಅಂತವ್ ನೀವನು ಯಾಕೋ ನೋಡಿ. ಅವ್ರಿಬ್ರು ನೋಡ್ರಿ ಕಾರ್ ನಿಲ್ಸಿದ ತಕ್ಷಣ ಎದ್ದಿ ಮುಂದೆ ಬಂದ್ಬಿಟ್ರು. ನಮ್ಮಮ್ಮ ಮತ್ತೆ ನಮ್ ದೊಡ್ಡಮ್ಮನ ಹಿಂದೆ ಹಾಕಿದೀವಿ. ಇವಾಗ ಇವ್ರಿಬ್ರು ಹಿಂದೆ ಕುತ್ಕೊಳಕೇನ್ರ ನಿಮ್ಗೆ? ಒಂಥರ ಇಲ್ಲಿ ಅಲ್ಲಿ ಲೇಟ್ ಆಗ್ಬಿಟ್ಟಿದೆ. ಅಲ್ಲೇ ಫಸ್ಟ್ ಗೌಡಗೇರಿಗೆ ಹೋಗೋಣ, ಆಮೇಲೆ ಮುಂದೆ ಟೈಮ್ ಇದ್ರೆ ಎಲ್ಲಾದ್ರೂ ಪ್ಲಾನ್ ಮಾಡೋಣ. ನನ್ನಂತ ಹುಡುಗರಿಗೆ ಪ್ರೇಮ ಗೀಮ ಅಂದೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯಾದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ. ಒಳ್ಳೆ ಹೋಟೆಲ್ಗೆ ಹಾಕೋ ಅಂತ ಅಂದ್ರೆ ನೋಡ್ರಿ, ಯಾವ್ದೋ ಬೇಕ್ರಿಗೆ ಹಾಕಿದ್ದಾರೆ. ಇವ್ರಿಬ್ರು ನಿಂದೆ ಹಾಕ್ಬಿಟ್ಟಿದೀವಿ. ಪೀಸ್ ಆಗೈತಾ ನೋಡ್ರಿ. ಮಾಡಿಲ್ಲ ದೇವಸ್ಥಾನಕ್ಕೆ ಬರಲ್ಲ ಆದ್ರೆ ಇವಾಗ ತಿನ್ಬಾರ್ದಮ್ಮ. ಹಾ ಬರೀ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹಾಕಿದ್ದಾರೆ ನೋಡ್ರಿ. ಇನ್ನೂ ನಾಷ್ಟ ಕೊಡ್ಸಿಲ್ಲ, ಯಾವಾಗ ಹಾಕ್ತಾರೋ ನೋಡೋಣ. ಅಲ್ಲಿ ಹಾಕೋಣ ಅಂತ ಬಂದ್ರೆ ಫುಲ್ ಇದೆ, ಎಲ್ಲೋ ಹಾಕಕ್ಕಾಗಿಲ್ಲ. ಬನ್ನಿ ನೋಡುವ. ನೋಡಿ ಎಲ್ಲೋದ್ರು ನನಗೆ ಪೇ ಮಾಡಕ್ ಹೇಳ್ತಾರೆ. ಏನ್ ಮಾಡ್ಬೇಕು? ನಾನೇ ಪೇ ಮಾಡ್ಬೇಕು ಇವ್ರಿಗೆ. ಕ್ಯಾಶಿಯರ್ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲಿಂದ ಬರುತ್ತಮ್ಮ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು? ಏನ್ ಕೆಲಸ ಮಾಡ್ಲಿ? ಅದ್ ಬಿಟ್ರೆ ಡ್ರೈವರ್ ಮಾಡ್ಬಿಟ್ಟಲ್ಲ ರಮನ್ನ. ನೀನೇನಿಗೆ ಹೋಗ್ತೀಯಾ? ಏನಕ್ಕೆ ಮತ್ತೆ? ಸ್ಕೂಲ್ಗ ತಗೊಂಡ್ರಾ? ಬನ್ರಿ ಹೋಗೋಣ. ತಗೋ. ಜ್ಯೂಸ್ ಎಲ್ಲ ತಗೊಂಡ್ರಾ?
ಎಷ್ಟಾಯ್ತು? ಮುಂದೆ ಕಪ್ಪಿ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಹೋಗ್ ಬತ್ತೀಯಾ? ಕೇಳ್ದ ಅಂತ ಹೇಳು ಮಾರ್ ನಮಗ್ ತಪ್ಪೆ ಬರ್ತೀನಿ ಓಟ್ ಬತ್ತೀಯಾ ಟಾಟಾ ಪೇ ಮಾಡ್ಬಿಟ್ಟು ಎಲ್ಲ ತಗೊಂಡೋಗ್ತಾ ಇದ್ವು. ನೀವು ಮುಂದೆ ಹೋಗ್ಬಿಡು. ನೋಡ್ರಿ ಪಾಪ ಇವ್ರನ್ನ ಮುಂದೆ ಬಿಟ್ಬಿಡೋಣ. ಇವ್ರ ಕಪಲ್ಸ್ ಮುಂದೆ ಬರ್ಲಿ ಇವಾಗ. ತಿಂತಾ ಇರ್ರಿ ಬರೀ. ಗಿಡಗೆ ಪಕ್ಕ ಬರ್ಬೇಕಾ ಇಲ್ಲ ಗಿಡಗೆ ಪಕ್ಕ ಬರ್ಬೇಕಾ? ಜರ್ಕೋ ತಿಂತ ಅಲ್ಲ ತಗೊಳ್ಳೋವರೆಗೂ ಅಷ್ಟೇ ನಿಂದು ನೋಡಿ ಗೈಸ್, ರೋಡ್ ನೋಡಿ ಎಷ್ಟು ಸಕ್ಕದಾಗಿರುತ್ತಿಲ್ಲ. ಅಲ್ಲೆಲ್ಲ ಈ ತರ ಎಲ್ಲೂ ಸಿಗೋದೇ ಇಲ್ಲ ಅನ್ಸುತ್ತೆ ಬಿಡ್ರಿ. ಇವುಗಳೆಲ್ಲ ಸಕ್ಕದಾಗಿರುತ್ತೆ ಒಂಥರ. ನೋಡ್ರಿ ಇಲ್ಲೂ ಗೋವಾ ಹೋಗೋ ಫೀಲ್ ಬರ್ತದೆ ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಇದ್ರೆ. ಫಸ್ಟ್ ಟೈಮ್ ಡ್ರೈವರ್ ಜೊತೆ ಬಂದಿದ್ದಾನೆ ನಾವು. ಹಾಸ್ಪಿಟಲ್ ಸೇರಿಸಿದ್ದ. ಏಯ್ ಅವಾಗಲ್ಲಮ್ಮ, ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ. ಇನ್ನು ಇಲ್ಲೇನು ಅಪ್ಡೇಟ್ ಆಗಿಲ್ವಲ್ಲ ಅವಾಗ. ಇವ್ರು ಮದ್ವೆ ಆದಾಗ 4 ವರ್ಷದ ಮುಂಚೆ. ಅವಣ್ಣ ಯಾರನ್ನು ನೋಡಲಿಲ್ಲ, ಇಂತ ಕಸ್ಟಮರ್ ಅಂತಿರ್ಲಿಲ್ವಾ? ಡ್ಯಾನ್ಸ್ ಆಡೋದ ನಿಮ್ಮದ್ರ ಜೊತೆ ಬರ್ಬೇಕು ಅಂತ ಏನ್ ಅವ್ನು ಸಿಕ್ಕಾಬಿಟ್ಟು ಇಷ್ಟಪಟ್ಟು ಅವತ್ತಿಂದ ಮಾಡ್ದಣ್ಣಲ್ಲ. ಫಸ್ಟ್ ಟೈಮ್ ಬಂದಾಗ ಡ್ರೈವರ್ ಜೊತೆ ಬಂದಿದ್ದು. ಅವನು ಕುತ್ಕೊಂಡೆ ಡ್ಯಾನ್ಸ್ ಆಡ್ತಾನೆ, ಹೋಗ ಡ್ರೈವಿಂಗ್ ಮಾಡ್ಕೊಂಡೆ ಡ್ಯಾನ್ಸ್ ಮಾಡ್ತಾನೆ. ನಾವ್ ಫ್ಯಾಮಿಲಿ ಹತ್ರ ಆಯ್ತಮ್ಮ ಜೋಶಾಗೆ. ನೋಡ್ರಿ ಇವತ್ತು ಎಷ್ಟು ಜನ ಅವ್ರೆ. ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಹೋದ್ ವ್ಲಾಗ್ ಅಲ್ಲಿ ತೋರಿಸಿದಾಗ ನೋಡ್ರಿ, ನೈಟ್ ಬಂದಿದಾಗ ಒಬ್ರು ಇರ್ಲಿಲ್ಲ. ಇವಾಗ ತೋರಿಸ್ತೀನಿ ನೋಡ್ರಿ ಎಷ್ಟು ಜನ ಇರ್ತಾರೆ. ಫ್ರೈಡೇ ಸ್ಪೆಷಲ್. ಕಾಯಿ ಕಟ್ತೀರಾ? ಒಂದ್ಸಲ ನೀವು ಕಟ್ಟಿದ್ರ ತಾನೇ ಬಂದಿ? ನಾನು ಅರವಿಂದ ನೀವೆಲ್ಲ ಒಂದ್ಸಲಿ ಬಂದಿದ್ವಲ್ಲ, ಅವಾಗ 5 ವಾರ ಏನೋ ಕಟ್ಟಿದ್ವಿ. ಇದೇ ಒಂದು ಬೇಸಿಗೆ ರಜದಲ್ಲಿ 1 year ಬ್ಯಾಕ್. ನಾನು ಒಂದು 10 ಸಲ ಬಂದಿದ್ದೀನಿ. ನಾಳೆ 10 ಸಲ ಅಲ್ಲ, ಇನ್ನ ಬೇಜಾನ್ ಸಲ ಬಂದಿದ್ದೀನಿ. ನಾವು ಒಂದು 7-8 ಸಲ ಬಂದಿದ್ವಿ. ನಾವ್ ಎಲ್ಲೇ ಹೋದ್ರು ರಿಟರ್ನ್ ಬರೋದು ಗೌಡಿಗೆ. ಎಲ್ಲೇ ಹೋದ್ರು ಮೂಲೆಗೆ ಬಂದು ಅಮ್ಮನವ್ರು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಮನೆಗೆ ಹೋಗೋದು. ಎಲ್ಲೇ ಟ್ರಿಪ್ ಮಾಡ್ಕೊಂಡು ಗೌಡಿಗೆರೆಗೆ ಹೋಗಿ ರಿಟರ್ನ್ ಮನೆಗೆ. ಗೋಡಗೆರೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ. ನೋಡಿ ಜಸ್ಟ್ ಬಂದ್ವು. ಟೈಮ್ 3 ಗಂಟೆ. ನೋಡಿ ಬೆಳಗ್ಗೆ ರೆಡಿಯಾಗಿ ಬಿಡೋ ಅಷ್ಟೊತ್ತಿಗೆ ಏನು 1 ಗಂಟೆ ಏನೋ ಆಗಿತ್ತು. 3 ಗಂಟೆಗೆ ನಿಧಾನಕ್ಕೆ ಆರಾಮ್. ಏನ್ ಮಾಡ್ತಾ ಇದ್ದೀರಮ್ಮ? ಬನ್ನಿ ನೋಡಿ, ದರ್ಶನ ಮಾಡ್ಕೊಂಡು ಕೈ ಕಟ್ತಾರಂತೆ. ಕೈ ಕಟ್ಬಿಟ್ಟು ಬರೋಣ. ನೋಡಿ ಗೈಸ್, ನಾವು ಅಮ್ಮ ಅವರೆಲ್ಲ ಅದು ಮಡ್ಲಕ್ಕಿ ಎಲ್ಲ ತಗೊಂಡು ದರ್ಶನಕ್ಕೆ ಹೋಗ್ತವ್ರೆ. ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದರಿಂದ ನಾನು ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ಬಿಡಿ. ಯಾಕೆ ಹೊಡ್ರಿ ನೋಡ್ರಿ, ಅವ್ರು ದರ್ಶನಕ್ಕೆ ಹೋಗ್ತವ್ರೆ. ಬಂದೆ ನಿನ್ನ ಸನ್ನಿಧಿಗೆ ಕಣ್ಣ ತುಂಬಿ. ಬೆಳಗ್ಗೆ ಟೈಮ್ ನೋಡ್ರಿ ಯಾವ ತರ ಕಾಣುತ್ತೆ. ಜನ ಮಧ್ಯಾಹ್ನ ಆಗಿರೋದ್ರಿಂದ ಕಮ್ಮಿ ಇದ್ದಾರೆ. ಏನೋ ಒಂಥರ ಇಲ್ಲಿಗೆ ಬಂದ್ರೆ ಒಂಥರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಬೇಕು. ನಾನು ಅದಕ್ಕೆ ಹೋಗ್ಬಿಟ್ಟು ಬನ್ರಿ ಅಂತ ಹೇಳಿ
ಈ ಕಡೆ ಒಂದೇ. ನೋಡ್ರಿ ಇಲ್ಲಿ ಕಾಯಿ ಎಷ್ಟು ಕಟ್ಟಿದ್ದಾರೆ. ಅವತ್ತ ನೈಟ್ ತೋರ್ಸಕ್ಕಾಗಿರ್ಲಿಲ್ಲ ನೋಡ್ರಿ. ಈ ಸುತ್ತ ಎಲ್ಲ ಅದೇ, ಅಲ್ಲಿ ಮುಂದೆ ಎಲ್ಲ ಕಟ್ಟಿದ್ದಾರೆ ನೋಡ್ರಿ. ಎಂತೆಂತವ್ರು ಬಂದು ಇಲ್ಲಿ ಕಾಯಿ ಕಟ್ತಾರೆ ನೋಡ್ರಿ. ಈ ತರ ಹೋಗಿ ಒಳಗಡೆ ದರ್ಶನ ಮಾಡ್ಬಿಟ್ಟು ಕಾಯಿ ಕೊಡ್ತಾರೆ. ಅಲ್ಲಿ ಕಾಯಿ ತಗೋಬೇಕು, ನಾವೇ ತಗೊಂಡು ನೋಡ್ರಿ ಇಲ್ಲೆಲ್ಲ ಕಟ್ತಾ ಇದಾರೆ ನೋಡ್ರಿ. ಹಾಗೆ ಇಲ್ಲಿ ಒಂದ್ ಟೈಮ್ ಅಲ್ಲಿ ನೀರಲ್ಲಿ ಹಾಕ್ತಾರೆ. ಕೊಂಡ್ರೆ ಅಲ್ಲಿ ಕಾಲ್ ಮುಕ್ಕೊಡೋ ತರ ಮಾಡ್ಕೊಂಡ್ರೆ ಇಲ್ಲಿಂದ ನೀರ್ ಹಾಕ್ತಾರೆ ನಮ್ಮ ಮೈ ಮೇಲೆ ಬೀಳೋ ತರ. ಸೊ ನೋಡಿ ದರ್ಶನಕ್ಕೆಲ್ಲ ಇನ್ನು ಇದು ದೇವಸ್ಥಾನ. ಅಲ್ಲೆಲ್ಲ ಸುತ್ತಾಡ್ಕೊಂಡ್ಬರ್ಬೇಕು. ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಕಾಯಿನ್ಗಳೆಲ್ಲ ಕಾಯಿನ್ ಅಂಟಾಕ್ತಾರೆ. ನಾವ್ ಏನಾದ್ರು ಅನ್ಕೊಂಡಿದ್ದಾಗುತ್ತೆ ಅಂತ ಅಂದ್ರೆ ಗಂಟಾಕೊಳತ್ತೆ ಅಂತ. ನೋಡ್ರಿ ಲೈವ್ ಅಲ್ಲಿ ಇವಾಗ ಗಂಟಾಕ್ತಾ ಇದಾರೆ ನೋಡ್ರಿ. ಫುಲ್ ಇಲ್ಲೆಲ್ಲ ರೀಲ್ಸ್ ಮಾಡ್ಕೊಳ್ಳೋರು. ಇದು ದೇವಸ್ಥಾನ. ಇಲ್ಲಿಂದ ದರ್ಶನ ಮಾಡ್ಕೊಂಡ್ ಬಂದು ಇಲ್ಲಿ ನೋಡ್ಕೊಂಡು ಸೌದು ಊಟಕ್ಕೆ ಹೋಗೋದು ಈ ಕಡೆ ಹಸಿ, ಈ ಕಡೆಯಿಂದ ಊಟಕ್ಕೆ. ನೋಡ್ರಿ ಇಲ್ಲಿ ಇದ್ರೊಳಗಡೆ ರಾಮನ್ ಕಲ್ಲ ಅಂತ ತೋರಿಸಿದ್ದು ನೋಡಿ. ಈ ಕಡೆ ನೋಡಿದ್ರೆ ಅಮ್ಮನೋಡೇಶ್ವರಿ ಅಮ್ಮನವ್ರ ದೇವಸ್ಥಾನ ನೋಡ್ರಿ. ಅಮ್ಮನವ್ರನ್ನ ಕರೆಗೆ ಓಡುವ ತಾಯಿಯೇ, ನಿನ್ನ ಕರುಣೆ ನಮ್ಮ ದಾರಿ ದೀಪವೇ. ಪ್ರತಿ ಹೆಜ್ಜೆಯಲ್ಲೂ ಜೊತೆ ನೀ ಇದ್ದರೆ. ನೈಟ್ ಬಂದಾಗ ಒಬ್ರು ಜನ ಇರ್ಲಿಲ್ಲ, ಯಾರು ಇಲ್ಲ ನೋಡ್ಬೋದು. ನಮ್ಮನ್ ಬಿಟ್ಟು ಯಾರು ಇಲ್ಲ. ಚಾಮುಂಡೇಶ್ವರಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಪೀಸ ಬಂದು ನಿನ್ನ ಮುಂದೆ ನನ್ನ ಹೃದಯವೇ ಬಾಗುತ್ತದೆ. ನಿನ್ನ ಕೃಪೆಯಲ್ಲಿ ಭಯವೆಲ್ಲ ಕರಗುತ್ತದೆ. ಒಮ್ಮೆ ಕಣ್ಣೆತ್ತಿ ನೋಡಿದರೂ ಸಾಕಮ್ಮ, ನಿನ್ನ ಪ್ರೀತಿಯೇ ನಮ್ಮ ಜೀವಾಳಮ್ಮ. ಇದು ಮ್ಯೂಸಿಯಂ ನೋಡಿ. ಪೂಜೆ, ಉಪ್ಪಿನ ರಾಶಿ, ಜನರ ಭಕ್ತಿ ಈ ತರ ತೋರ್ಸೋದು ನೋಡ್ರಿ. ಗಲೀಜ್ ಎಷ್ಟು ಮಾಡಿದ್ದಾರೆ ನೋಡಿ. ಇವಾಗ ದರ್ಶನ ಮಾಡ್ಕೊಂಡ್ ಬಂದ್ರಿ ಇವರು. ಚಾಮುಂಡೇಶ್ವರಿ ನೀನೇ ನಮ್ಮ ಆಶ್ರಯ. ಅಮ್ಮನವ್ರ ಲೆಫ್ಟ್ ಸೈಡಿಗೆ ಬಂದ್ರೆ ಇಲ್ಲೊಂದು ತೇರಿದೆ ನೋಡಿ. ಈ ಕಡೆ ಬಂದ್ರೆ ನೋಡಿ ಇಲ್ಲಿ ಕಾಯಿ ಮಾಡ್ತಾ ಇರ್ತಾರೆ. ಇಲ್ಲಿ ಕಾಯಿ ತಗೋಬೇಕು ನೋಡಿ. ತಗೊಂಡಿದ್ದೀನಿ. ನಾನು ಕಟ್ತಾ ಇಲ್ಲ, ನಮ್ಮ ಅಣ್ಣವ್ರು ಕಟ್ತಾ ಇರೋದು. ತಗೊಂಡಿದ್ದೀನಿ. ಬಿಸಿಲು ಬೇರೆ ಸಿಕ್ಕಾಬಿಟ್ಟೆ, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ತೊಗೊಂಡಿದ್ದೀನಿ. ಇವಾಗ ಅಲ್ಲೋಗಿ ಏನೋ 3 ರೌಂಡ್ ಏನೋ ಹಾಕ್ಬೇಕಂತೆ. ಹಾಕ್ಬಿಟ್ಟು ಕಟ್ಬಿಟ್ಟು ನಾನು ಆಗಲೇ ದರ್ಶನ ಎಲ್ಲ ಮಾಡ್ಕೊಂಬಂದೆ. ಕಟ್ಬಿಟ್ಟು ಹೊರಡೋದು. ನೋಡ್ರಿ ಇವಾಗ ಇವ್ರು ನೋಡಿ ಇವಾಗ ಮೇಲೆ ಹೋಗ್ತಿದ್ದಾರೆ. ತಗೊಳ್ರಿ. ಚಾಮುಂಡೇಶ್ವರಿ ನಿನ್ನ ಪ್ರೀತಿಯೇ ನಮ್ಮ ಬಲ. ನೋಡ್ರಿ ಈ ತರ ಇಲ್ಲಿ ಕಟ್ತಾರೆ ನೋಡ್ರಿ. ಕಟ್ತಾ ಇದಾರೆ ಇಲ್ಲಿ. ಚಾಮುಂಡೇಶ್ವರಿ ನಿನ್ನ ನಾಮವೇ ಎಲ್ಲ ಒಳ್ಳೇದಾಗ್ತವೆ. ಏನ್ ಬಿಡ್ಕೊಟ್ ನೋಡಿ. ಹಾಗೆ ಈ ಕಡೆ ಒಳಗಡೆ ಬಂದ್ರೆ ಲೆಫ್ಟ್ ಸೈಡ್ ಒಂದು ಬಿಲ್ಡಿಂಗ್ ಬರುತ್ತಲ್ಲ, ಹೊರಗಡೆ ಬಂದ್ರೆ ಇಲ್ಲಿ ನೋಡಿ ಓಕೆ ಗೈಸ್ ನೋಡ್ರಿ. ಇವಾಗ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಕಾಯೆಲ್ಲ ಕಟ್ಟಿ ಎಲ್ಲ ಮುಗೀತು.
ಇವಾಗ ಓಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ನೀನೇ ನಮ್ಮ ಅಲ್ಲೆಲ್ಲ ಮುಗಿಸ್ಕೊಂಡು ನೀಟಾಗಿ ದರ್ಶನ ಮಾಡಿಕೊಂಡು ಇವಾಗ ಬಂದಿದ್ದೀವಿ ನಾವು ನೋಡಿ ಹುಲಿಯೂರಮ್ಮ ಟೆಂಪಲ್ಗೆ. ಹಾಗೆ ಬರ್ತಾ ಇದು ಮದ್ದೂರಿಂದ ಕುಣಿಗಲ್ ರೋಡ್ ಬರ್ತಾ ಸಿಗುತ್ತೆ ಇದು ದೇವಸ್ಥಾನ. ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇನ್ನೂ ಅಲ್ಲೇ ಇದ್ದಾರೆ ಅವರೆಲ್ಲ. ಇಷ್ಟ ಮಾಡ್ಕೊಂಡು ಹೋಗುವ. ನೋಡಿ ದೇವ್ರ ಮಾತ್ರ ಸಕ್ಕತ್ತಾಗಿದೆ, ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಶಿವೆ ಭವಾನಿ ರುದ್ರಾಣಿ ಶರ್ವಾಣಿ ಸರ್ವಮಂಗಳೇ ಶ್ರೀ ಹುಲಿಯೂರಮ್ಮ ನಮೋಸ್ತುತೆ. ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ದೇವ್ರು ಕಟ್ತಾ ಇದ್ದಾರೆ. ನೆಕ್ಸ್ಟು ನೋಡಿದ್ರ ಯಾವ ಥರ ಇದೆ ಅಂತ ಎಲ್ಲ ಇಲ್ಲಿಂದ ಕೈ ಮುಕ್ಕೊಂಡ್ಬಿಟ್ರಿ ಹಾಗೆ. ನೋಡಿ ಈ ಥರ ಇದೆ ದೇವಸ್ಥಾನ, ತುಂಬ ಸಕ್ಕತ್ತಾಗೈತೆ. ನಾವು ಬಂದ್ವು, ಇನ್ನು ಅವ್ರು ಬಂದಿಲ್ಲ, ಅಲ್ಲೇ ನಿಂತಿದ್ದಾರೆ. ಗೈಸ್ ಆದಷ್ಟು ಎಲ್ಲ ನಾ ದೇವಸ್ಥಾನಕ್ಕೆ ಬಂದಾಗ ಈ ಥರ ವಯಸ್ಸಾಗಿರೋರ ಹತ್ರ, ಅವರು ಕಷ್ಟಪಟ್ಟು ದುಡಿತಾ ಇರ್ತಾರೆ ಪಾಪ, ಈ ಥರ ವಯಸ್ಸಾಗಿರೋರ ಹತ್ರ ಏನಾದರೂ ವ್ಯಾಪಾರ ಮಾಡಿ, ಕೈಲಾದಷ್ಟು ಹೆಲ್ಪ್ ಏನಾದರೂ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ತೊಗೋಬೇಕಾರೆ ಅವ್ರ ಹತ್ರ ಏನಾದರೂ ತೊಗೊಳ್ರಿ. ಪೂಜೆ ಸಾಮಾನು ಆ ಥರ ಇರುತ್ತಲ್ಲ, ಆ ಥರ ಏನಾದರೂ ತೊಗೊಳ್ರಿ, ಅದೇ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಹೋಗುವ. ಕುಣಿಗಲ್ ಲೈವಲ್ಲಿ ಹಾಕಿ ನೋಡಿ ಗಾಡಿಗಳು ಎಷ್ಟಿದೆ. ಇಲ್ಲಿ ಇವರಿಬ್ಬರದ್ದು ಫೋಟೋ ಶೂಟ್ ಮಾಡಿ ಒಂದೆರಡು ಕ್ಲಿಪ್ಸ್ ತಗೊಂಡು ಪ್ರತಿಕ್ಷಣ ನಿನ್ನನೆ ಜಪಿಸುವ ಸಿರಿದು ಕಂಪು ಕಸ್ತೂರಿ ಎಲ್ಲ ಮುಗೀತು. ನಗುವ ಕಾವೇರಿ ಮೊಗರ ಯಾವ್ದೋ ಬಿಟ್ಟಿ ಕುಡಿದ್ಬಿಟ್ಟು ಹಾಯ್ ಗೈಸ್, ಇವರು ಪ್ರೀತಿ ಆಂಟಿ ಅಂತ ಯಾವಾಗ್ಲೂ ರೀಲ್ಸ್ ಇವ್ರಿಗೆ ರೀಲ್ಸ್. ಅಯ್ಯೋ ನಮ್ಗಂತೂ ತಲೆ ತಿಂತ. ನನ್ನ ಪಾರ್ಟ್ನರೇ ಇವನು ರೀಲ್ಸ್ ಅಲ್ಲಿ. ಗೈಸ್ ಅವಾಗಿಂದ ರಾಮಗ್ ಹಾಕೊಂಡು ಅವಾಗಿಂದ ಅವ್ರು ಹಿಂದೆ ಕೂತಿರೋದು ನಿಧಾನಕ್ಕೆ ಹೋಗು ಅಂತ ಹಿಂಸೆಕ್ತಾರೆ. ಫಸ್ಟ್ ಹೋಗೋ ಸ್ವಲ್ಪ ಬೇಗ ಹೋಗೋಣ ಮನೆಗೆ ಅಂತ ಇದ್ರು. ನೋಡ್ರಿ ಅವ್ರು ಅವರು 120 ಚೆಸ್ಟ್ ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕಂತ ಅವ್ರು ಗಾಳಿ ಅಂತೆ. ಏ ಜೀವಕ್ಕೆ ಭಯ ಆಂಜನೇಯ ನೋಡಿ ದೇವಸ್ಥಾನ. ಇವಾಗ ಅಲ್ಲಿ ಗೌಡ್ಗೆರೆ ಬಿಟ್ಟು ಹುಲಿಯೂರು ದುರ್ಗ ಬಿಟ್ಟು ಕುಣಿಗಲ್ ಹತ್ರ ಚಚ್ಕೊಂಡ್ ಬರ್ತಾ ಇದೀವಿ. ಒಳಗಡೆ ಹೋಗೋಣ ಅಂದ್ರೆ ಇವ್ನು ಬೇಡ ಅಂತಾನೆ ನಮ್ಮಣ್ಣ. ಕ್ಯಾಮ್ರಾ ಬೇಕು ಅಂತ ನಾವ್ ಹೇಳ್ಬೇಕಾಯ್ತು. ಅವ್ರದ್ದು ಬಂಡೆ ಬಜ್ಜಿ ಹುಚ್ಚ ಅಂದ್ರೆ ಇವ್ರದ್ದು ತಲೆ ಕ್ಯಾಮ್ರಾ ಆನ್ ಆಗಿದ್ದಾಗ ಟೀ ಕಾಫಿ ಕುಡಿಯಕ್ಕೆ ಸೈಡ್ಗೆ ಹಾಕಿದೀವಿ. ಜಸ್ಟ್ ಟ್ರೀ ಬೇಕು. ಅಲ್ಲಿಂದ ಚಂದ ಚಿತ್ಕೊಂಡ್ಬಿಟ್ಟಿದೀನಿ. ಅವ್ರು ಲಾಸ್ಟ್ ಅಲ್ಲಿ ಇರೋತ್ತು ಚಿತ್ತಾಗ್ಬಿಟ್ಟವ್ರೆ. ಹೆಂಗಿತ್ತು ಗಾಳಿಪಟ ಹಾರಿಸಿದ್ದು. ಓಕೆ ಗೈಸ್, ಒಂದು ಟೀ ಬ್ರೇಕ್ ತಗೊಂಡು ಬರೋಣ
ಬನ್ರಿ. ಯಾರಲ್ಲಿ ಪಕ್ಕದಲ್ಲಿ ಕುತ್ಕೊಳಕ್ಕಿಂತ ಓಡ್ಸೋದ್ರಲ್ಲೇ ಮಜಾ ಜಾಸ್ತಿ. ಇನ್ನು ಸ್ವಲ್ಪ ನೋಡ್ರಿ ಇವನ್ಗೆ ಸ್ವಲ್ಪ ಕೂದಲೆಲ್ಲ ಬ್ಲಾಕ್ ಆಗ್ಬಿಟ್ಟೈತೆ. ಮಲ್ಕೊಂಡು ಇವಾಗ ಇದ್ದವ್ರೆ ಇವ್ರಂತ ಹಿಂದೆಗಡೆ ಕುತ್ಕೊಂಡು ಗಾಡಿ ಕಳ್ಕೊಂಡ್ಬಿಟ್ಟವ್ರೆ. ಗ್ಲಾಸ್ ಇತ್ರಿ ಅಂದ್ರೆ ಕಳಲ್ಲ, ಅವ್ರಿಗೆ ಸಿ ಆಗಲ್ಲ ಅಂತಾರೆ. ಗ್ಲಾಸ್ ಎತ್ತಿಲ್ಲ, ಗ್ಲಾಸ್ ಜೊತೆ ಕೆಲ್ಸಿದೆ ಎಲ್ಲ. ನೋಡಿ ಈಗ ಬಂದಿದ್ದೀವಿ. ಒಂದು ರಿಕ್ವೆಸ್ಟ್, ಏನು ಸಾಬ್ರ ಹತ್ರ ಟೀ ಕುಡಿಯಲ್ವಂತೆ ಅವ್ನಿಗೆ. ಸಾವಿರ ಸಾಬ್ರ ಹತ್ರ ಟೀ ಬೇಡವಂತೆ. ಏನೋ ಹಿಂಗುರ್ಸ್ತಾ ಇದ್ಯಾ? ಹಂಗಂದ್ರೆ ಅವ್ರು ಕ್ರಿಶ್ಚಿಯನ್ಸ್ ಇರ್ಬೇಕು ಮೋಸ್ಟ್ಲಿ. ಅವ್ನು ಕ್ರಿಶ್ಚಿಯನ್ ಸ್ಕೂಲೇ ಅಮ್ಮ. ನೋಡ್ರಿ ನಾನೊಂದು ಆಪಲ್ ತಗೊಂಡೆ, ಇವನೊಂದು ಮೂಸಂಬಿ, ಇವರು ಮೂಸಂಬಿ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ಬರು ಕಾಫಿ ಕುಡ್ತಿದ್ದಾರೆ. ನಾನೆಲ್ಲ ಕಾಫಿ ಕುಡಿಯೋದಾಗಲಿ ತುಂಬ ದಿನ ಆಗ್ಬಿಟ್ಟಿತ್ತು. ಹೀಗೆ ನಾನು ತಗೊಂಡು ಗೈಸ್ ಒಂದು ಆಪಲ್ ಹೇಳಿಕೆ 2 ಆಪಲ್ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. 2 ಆಪಲ್ ಕೊಟ್ಬಿಟ್ಟು 2 ಹೇಳಿದ್ದೀವಿ ನೀವು ಅಂತ ಮಕ್ಕಳು ನಮಗೆ ಮಾಡ್ತಾವ್ರೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಈಸ್ಕೊಂಡಿದ್ವಿ. ಬನ್ನಿ ಕುಡ್ಕೊಂಡವನ. ನೋಡಿ ಇಲ್ಲಿ ಬಂದರೆ ಒಳ್ಳೊಳ್ಳೆ ಬಿಡಗಳು ಸಿಗುತ್ತೆ. ಯಾವ ಫ್ಲೇವರ್ ಬೇಕು ಎಲ್ಲ ಥರ ಬಿಡ ಸಿಗುತ್ತೆ ಇಲ್ಲಿ. ಪಾರ್ಸಲ್ ತಗೊಳ ನನಗೆ. ನೋಡಿ ತಿನ್ನಕ್ಕೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಅಲ್ಲಿ ಬಿಡಾಳಿ ಖಾರ ತಗೊಂತ ಬಂದಾರೆ. ಬನ್ನಿ ಸಿಸ್ಟರ್ ಸುದ್ದಿ ಅಂತ ಮನೆಗೆ ಹೋಗೋದು ಇವಾಗ. ಬನ್ನಿ ಹೊಡ್ವಾ. ಗಾಡಿ ಮಾತ್ರ ಸರಿಯಾಗಿ ಕುಡಿತೈತೆ ಚೆಸ್ತಾ ಇರೋದಕ್ಕೆ. ಹಾಗೆ ಬರ್ತಾ காயில 10 நிறுத்தம் பாயில நீ நினைக்கிறதே நாயில்ல இந்த வாய்க்க வாயில காயில 10 நிறுத்தம் பாயில நீ நினைக்கிறதே நாயில்ல இந்த வாய்க்க வாயில ஆட்டம் ஆடி அல்ல மாதிரில டிக்கெட் நீனு பாரி செங்குலே ஏழேலே பாஞ்சாலே அல்வே அல்ல நாபோலே கட ಸಂಜ್ಞಾ ಬೆಂಗುಲಾ ಗೈಸ್ ನೋಡಿ ನೈಟ್ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಓಡಾಡ್ಕೊಂಡು ನಮ್ಮ ಅಕ್ಕವ್ರ ಮನೆ ಹತ್ರ ಹೋಗಿ ಓಡಾಡ್ಕೊಂಡು ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಅವ್ರ ಆ್ಯನಿವರ್ಸರಿ ಇರೋದ್ರಿಂದ ಡಾಬಾಗೆ ಹೋಗೋಣ ಅಂದ್ಕೊಂಡು ನಮ್ಮ ಅಕ್ಕವ್ರ ಮನೆ ಹೋಗಿದ್ದರಿಂದ ಆಗಿಲ್ಲ. ಕೇಕ್ ತೊಗೊಳೋಣ ಅಂತ ಬಂದೆ, ಇನ್ನೂ ಮನೆಗೂ ಹೋಗಿಲ್ಲ, ಇಲ್ಲೇ ಇದೆ. ಬನ್ನಿ ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಸ್ವಲ್ಪ ಏನೇನೋ ಪ್ಲ್ಯಾನ್ ಇತ್ತು ಆದರೆ ಆಗಿಲ್ಲ. ಲೇಟಾಗಿ ಹೋಗಿದ್ದರಿಂದ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ಸೋಣ. ನೋಡಿ ಚಿಕ್ಕದಾಗಿ ಒಂದು ಕೇಕ್ ತಗೊಂಡು ಎಲ್ಲ ಒಂದು ಒಳ್ಳೆ ಪ್ಲೇಸ್ ಹತ್ರ ಹಾಕಿ ಕಟ್ ಮಾಡೋಣ. ಸೀರಿಯಸ್ ಆಗಿ ಏನೇನೋ ದೊಡ್ಡದಾಗೆಲ್ಲ ಪ್ಲಾನ್ ಇತ್ತು, ಲೇಟ್ ಆಗೋಯ್ತು, ಟೈಮ್ ಆಗೋಯ್ತಾಗಲೇ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ರೋಡ್ ಹತ್ರ ಒಂದು ಒಳ್ಳೆ ಪ್ಲೇಸ್ ಹತ್ರ ಹಾಕಿ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಅಷ್ಟೇ. ಚಿಕ್ಕದಾಗಿ ಕೇಕ್ ತಗೊಂಡು ಒಂದು ಒಳ್ಳೆ ಲೈಟ್ ಹತ್ರ ಬಂದಿದ್ದೀನಿ.
ಸಾಕು. ಬಾಯ್ ಗಪ್ ಗಪ್ ನೋಡ್ರಿ, ಇಷ್ಟೇ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮುಗ್ದೋಯ್ತು. ವಾರ್ಷಿಕೋತ್ಸವಕ್ಕೆ ಯಾರೆಲ್ಲ ನಮಗೆ ಶುಭ ಕೋರಿದ್ದರೋ ಅವ್ರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಸೊ ಓಕೆ ಗೈಸ್, ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಇಲ್ಲಿವರೆಗೂ ನೋಡಿದ್ರೆ ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ತರ ತುಂಬಾನೇ ಇದಕ್ಕಿಂತ ಚೆನ್ನಾಗಿ ವಿಡಿಯೋಗಳು ಇನ್ಮೇಲೆ ಬ್ಲಾಗ್ ಅಲ್ಲಿ ಬರುತ್ತೆ. ನೋಡಿ ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.